ಸೆಕೆಂಡ್ ಹ್ಯಾಂಡ್ ಕಾರು ಬೈಕು ಮಾರೋ ಕಂಪನಿ ಮಾಲೀಕನೊಬ್ಬ ಕನ್ನಡಿಗರನ್ನ ಕೆಣಗಿದ್ದಾನೆ. ಕನ್ನಡ ಮಾತನಾಡೋಕೆ ಬರ್ತಿಲ್ವಾ? ಚಿಂತೆ ಬಿಟ್ಟು ಡೆಲ್ಲಿಗೆ ಬಂದ್ಬಿಡಿ ಅಂತಿದ್ದಾನೆ. ಗುರ್ಗಾಂವ್ ಮೂಲದ ಕಂಪನಿ ಸಿಇಒ ಬೆಂಗಳೂರು ಬಗ್ಗೆ ಯಾರು ಬೇಕಾದರೂ ಬಿಟ್ಟಿಯಾಗಿ ಮಾತನಾಡಬಹುದು ಅನ್ನೋ ತರ ಹಾಗಾಗಿದೆ. ನಾವಿಲ್ಲಿ ತೋರಿಸ್ತಿರೋ ಸ್ಟೋರಿ ಕಾರ್ಸ್ 24 ಕಂಪನಿ ಸಿಇಒ ವಿಕ್ರಮ್ ಚೋಪ್ರಾ ಎಬ್ಬಿಸಿರೋ ಫ್ರೆಶ್ ಕಾಂಟ್ರವರ್ಸಿ ಕನ್ನಡ ಬೆಂಗಳೂರು ಡೆಲ್ಲಿ ಕಂಪನಿ. ಏನಿದು ಅಂತೀರಾ? ಅದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಬೆಂಗಳೂರಲ್ಲಿ ಇಷ್ಟು ವರ್ಷ ಇದ್ದು ಕನ್ನಡ ಬರ್ತಿಲ್ಲ ಅಂದ್ರೆ ಡೆಲ್ಲಿಗೆ ಬನ್ನಿ. ಕಿರಿಕ್ ಸೌಂಡ್ ಮಾಡ್ತಿದೆ ಕಾರ್ಸ್ 24 ಕಂಪನಿಯ ಆ ಒಂದು ಆಡ್. ಸಿಇಒ ವಿಕ್ರಮ್ ಚೋಪ್ರಾಗೆ ಫಸ್ಟ್ ಕಳಿಸ್ಕೊಡಿ ಅಂತ ಕನ್ನಡಿಗರ ಕ್ಲಾಸ್. ಒಂದ್ ಕಡೆ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೂಲಕ ಕನ್ನಡದ ಹಬ್ಬ ನಡೀತಿದ್ರೆ, ಇಲ್ಲೊಬ್ಬ ಉತ್ತರ ಭಾರತೀಯ ಉದ್ಯಮಿ ಕನ್ನಡಿಗರು ಹಾಗೂ ಬೆಂಗಳೂರಿಗರ ತಾಳ್ಮೆ ಕೆಡಕಿದ್ದಾನೆ. ಕಾರ್ಸ್ 24 ಕಂಪನಿ ಸಿಇಒ ಸುಮ್ಮನೆ ನನಗೆ ನುರಿತ ಕೆಲಸಗಾರರು ಬೇಕಾಗಿದ್ದಾರೆ ಅಂತ ಆಡ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಅದು ಬಿಟ್ಟು ಬೆಂಗಳೂರಲ್ಲಿ ಇಷ್ಟು ವರ್ಷ ಇದ್ದು ಕನ್ನಡ ಬರದೇ ಇದ್ರೆ ಆರಾಮಾಗಿ ಡೆಲ್ಲಿಗೆ ಬಂದ್ಬಿಡಿ ಅಂತ ಆಡ್ ಹಾಕಿದ್ದಾನೆ. ಇಷ್ಟಕ್ಕೆ ನಿಂತಿಲ್ಲ ಈ ವಿಕ್ರಮ್ ಚೋಪ್ರಾ ದಾಷ್ಟ್ಯತನ. ಬೆಂಗಳೂರಿಗಿಂತ ದಿಲ್ಲಿ ಎಷ್ಟು ಬೆಟರ್ ಗೊತ್ತಾ? ಅಸಲಿಗೆ ದಿಲ್ಲಿಯೇ ಬೆಟರ್ ಅಂತ ಬೇರೆ ಬರ್ಕೊಂಡಿದ್ದಾನೆ. ವಿಕ್ರಮ್ ಚೋಪ್ರಾ ಮೂರ್ಖತನದ ಆಡ್ ವಿರುದ್ಧ ಕನ್ನಡಿಗರು ಕೆರಳಿ ಕೆಂಡವಾಗಿದ್ದಾರೆ. ಆತನ ಎಕ್ಸ್ ಖಾತೆಯ ಪೋಸ್ಟ್ಗೆ ಹೋಗಿ ಕಾಮೆಂಟ್ ಮೂಲಕ ಕ್ಯಾಕರಿಸಿ ಉಗಿತಿದ್ದಾರೆ. ಕಾರ್ಸ್ 24 ಕಂಪನಿ ವಿಕ್ರಮ್ ಚೋಪ್ರಾ ಚಪ್ರಾಸಿತನ ಬಯಲಿಗೆಳೆದ ಬೆಂಗಳೂರಿಗರು. ಇವತ್ತು ಬೆಂಗಳೂರು ಬಗ್ಗೆ ಮಾತನಾಡಿರೋ ಭೂಪ 2009ರಲ್ಲಿ ಡೆಲ್ಲಿಯ ಬಗ್ಗೆಯೂ ಖ್ಯಾತ. ಡೆಲ್ಲಿ ಜನಗಳ ಜೊತೆ ಡೀಲ್ ಮಾಡೋದೇ ಕಷ್ಟ ಅಂತ ಬರ್ಕೊಂಡಿದ್ದ ವಿಕ್ರಮ್ ಚೋಪ್ರಾ ತನ್ನ ಕಂಪನಿಗೆ ಡೆಲ್ಲಿಯಲ್ಲಿ ಎಂಜಿನಿಯರ್ಸ್ ಹೈರ್ ಮಾಡೋ ಬರದಲ್ಲಿ ಕಾರ್ಸ್ 24 ಸಿಇಒ ವಿಕ್ರಮ್ ಚೋಪ್ರಾ ಬೆಂಗಳೂರು ಕನ್ನಡತನವನ್ನ ಎಳೆತಂದಿದ್ದಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಜನ ಉಗಿದು ಬಿಸಾಕ್ತಿದ್ದಾರೆ. ಇದೇ ವಿಕ್ರಮ್ ಚೋಪ್ರಾ 2009ರಲ್ಲಿ ಡೆಲ್ಲಿ ಜನ ಸರಿಯಿಲ್ಲ ಅಂತ ಹಾಕಿದ್ದ ಪೋಸ್ಟ್ ಅನ್ನು ಟ್ಯಾಗ್ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದಲ್ಲದೆ ಕನ್ನಡ ಮಾತನಾಡೋದು ಕಷ್ಟ, ಬೆಂಗಳೂರು ಬಗ್ಗೆ ಗೌರವ ಇಲ್ಲ ಅನ್ನೋರು ಕಳಿಸ್ಕೊಳ್ಳಿ ಅಂತಲೂ ಪರಭಾಷಿಕರ ವಿರುದ್ಧ ಕನ್ನಡಿಗರು ರೊಚ್ಚಿಗೆದ್ದಿದ್ದಾರೆ. ಬೆಂಗಳೂರು ಸೇರಿ ವಿದೇಶಗಳಲ್ಲೂ ಇರೋ ಕಾರ್ಸ್ 24ಗೆ ಗುಡ್ ಬೈ ಹೇಳೋಣ ಬಿಡಿ ಅಂತ ಕನ್ನಡಿಗರು ಗರಂ ಆಗಿದ್ದಾರೆ. ನಿಂಗಿದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ ಅನ್ನೋ ಸ್ಟೈಲಲ್ಲಿ ವಿಕ್ರಮ್ ಚೋಪ್ರಾ ಹಾಗೂ ಆತನ ಕಾರ್ಸ್ 24 ಕಂಪನಿ ವಿರುದ್ಧ ಬೆಂಗಳೂರಿಗರು ಹಾಗೂ ಕನ್ನಡಿಗರು ಒಂದು ಫಟಾಫಟ್ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.